ಕಡೆ ಇರ್ತದ ಅಂತಂತಂದ್ರೆ ಅವ್ರು ದೊಡ್ಡವ್ರಾಗ್ತಾರೆ. ಸುಮ್ಮನೆ ಎಲ್ಲರೂ ದೊಡ್ಡವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಹತ್ರ ಮನುಷ್ಯತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರ ಪ್ರೀತಿ ಭಾವ ತುಂಬಿರ್ತದ, ಎಲ್ಲರಲ್ಲಿ ಪ್ರೀತಿಯನ್ನು ಹಂಚುವಂತ ಗುಣ ಇರ್ತದಲ್ಲ, ಅವ್ರು ದೊಡ್ಡವ್ರಾಗ್ತಾರ. ಪ್ರೀತಿ ಎಲ್ಲರಿಗೆ ಹಂಚಬೇಕು. ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ. ಪ್ರಾಶಸ್ತ್ಯ ಮೊದಲು ಯಾರಿಗೆ ಅಂತಂದ್ರೆ ಹಡೆದ ತಂದೆ ತಾಯಿಗೆ. ಪ್ರೀತಿ ವಿಶ್ವಾಸ ಯಾರ ಹತ್ರ ಇರಬೇಕು ಅಂದ್ರೆ ಮೊದಲು ಹಡೆದ ತಂದೆ ತಾಯಿ ಹತ್ರ, ಆಮೇಲೆ ಮುಂದೆ ಎಲ್ಲರಿಗೆ. ದೇವರನ್ನ ಗುರುವನ್ನ ಏಕಕಾಲದಲ್ಲಿ ಕಾಣುವಂತ, ಯಾರಲ್ಲಿ ದೇವರನ್ನ ಗುರುವನ್ನ ಯಾರ ಪಾದದೊಳಗ ಕಾಣ್ತೀವಿ ಅಂತಂದ್ರೆ ತಂದೆ ತಾಯಿ ಪಾದದೊಳಗೆ ಕಾಣ್ತೀವಿ, ಬೇರೆ ಎಲ್ಲಿ ಸಾಧ್ಯ ಇಲ್ಲ. ನಾವೆಲ್ಲ ಪ್ರೀತಿ ಅನೇಕರಿಗಾಗಿ ಕೊಡಾಕತ್ತೀವಿ. ಪ್ರೀತಿ ಅನೇಕರಿಗಾಗಿ ಕೊಡಾಕ ಮಾಡಿಲ್ಲ. ಮೊದಲು ತಂದೆ ತಾಯಿಯನ್ನ ಪ್ರೀತಿಯಿಂದ ಕಾಣಬೇಕು, ಅವರಲ್ಲಿ ಸೇವಾಭಾವ ಹುಟ್ಟಬೇಕು. ಅಂದಾಗ ಮಾತ್ರ ಸಾರ್ಥಕದ ಬದುಕಾಗ್ತದೆ. ಒಂದು ಊರೊಳಗೆ ಒಬ್ಳು ತಾಯಿ, ಆ ತಾಯಿಗೆ ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳಿದ್ದು. ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳಿತ್ತು. ತಂದೆ ಇದ್ದಿದ್ದಿಲ್ಲ. ತಾಯಿನೇ ಎಲ್ಲ ದುಡಿದು ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ಲು. ಹೆಣ್ಮಗಳನ್ನ ಓದಿಸ್ತಾ ಇದ್ಲು, ಗಂಡ ಮಗನನ್ನ ಓದಿಸ್ತಾ ಇದ್ಲು. ಇರ್ಲಿ, ನನ್ನ ಮಗನಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ, ನನ್ನ ಮಗಳಕ್ಕಿಂತ ಸಂತೋಷ ಬೇರೆ ಯಾವುದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡು ಕೂಲಿನೋ ನಾಲಿನೋ ಮತ್ತೊಂದು ಮಾಡಿ ಮತ್ತೊಬ್ಬರ ಹೊಲ ಕಸ ಕಿತ್ತಿ ಯಪ್ಪ ಎಣ್ಣ ಅಂತ ತಿಳ್ಕೊಂಡು ಹಗಲೆಲ್ಲ ದುಡಿದು ತಾಯಿ ಮಗಳನ್ನ ಓದಿಸ್ತಾ ಇದ್ಲು. ಮಗನಿಗೆ ಹೆಂಗಾದ್ರೂ ಮಾಡಿ ಒಂದು ಕನ್ಯೆಯನ್ನು ಹುಡುಕ್ಬೇಕಂತ ತಿಳ್ಕೊಂಡು ತಾಯಿ, ನಾವು ಯಾವ ತರಹದ ನಮ್ಮ ತಂದೆ ತಾಯಿ ಹತ್ರ ಪ್ರೀತಿಯನ್ನ ಕಾಣಬೇಕಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ನಿಮಗೆ ನನ್ನ ಮಗ ವಯಸ್ಸಿಗೆ ಬಂದ, ಇನ್ನೇನು ಅವ್ನು ಚಲೋದೊಂದು ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ರೆ ಆಕೈತಿ ಅಂತ ತಿಳ್ಕೊಂಡು ತಾಯಿ ಹಗಲೆಲ್ಲ ವಿಚಾರ ಮಾಡಕತ್ತಿದ್ಲು. ಒಂದು ದಿನ ಬೆಳಿಗ್ಗೆ ಆಗಿತ್ತು, ಮಗ ಕೆಲ್ಸಕ್ಕೆ ಹೋಗಿದ್ದ. ಕೆಲ್ಸಕ್ಕೆ ಹೋದಾಗ ಮನೆಗೆ ಬರ್ತಾನ, ಜೊತೆಗೊಬ್ಬಕಿನ ಕರ್ಕೊಂಬರ್ತಾನ. ತಾಯಿ ಅಂದ್ಲು, ಮಗ ಯಾರಿಕಿ ಹೆಣ್ಮಗಳು? ಮಗ ನನಗೆ ಗುರ್ತನೂ ಇಲ್ಲ ಪರಿಚಯ ಇಲ್ಲ, ಯಾರು ಹೆಣ್ಮಗಳಂತ ಕೇಳಿದಾಗ, ಯವ್ವ ನಾನು ಪ್ರೀತಿ ಮಾಡಕತ್ತಿದ್ನಲ್ಲ ಆಕಿನ ಮದುವೆ ಹಾಕೊಂಡು ಬಂದ್ಬಿಟ್ಟೆ. ತಾಯಿ ಬೇಸರ ಆಗಲಿಲ್ಲ, ತಾಯಿ ಮನಸ್ಸು ನೋವಾಗಲಿಲ್ಲ. ತಾಯಿ ಏನು ಅಂದ್ಲಂತಂದ್ರೆ ತಾಯಿದು ದೊಡ್ಡ ಗುಣ ಇರ್ತದೆ. ತಾಯಿ ಏನಂದ್ಲು ಗೊತ್ತೇನು? ಅಯ್ಯ ಮಗ, ನಾ ಇಷ್ಟು ಚಂದ ಹುಡುಕ್ತಿದ್ನೇ ಇಲ್ಲ ಗೊತ್ತಿಲ್ಲ ನೋಡು. ನಾ ಹುಡುಕತ್ತಿದ್ನೆ ಅಂತಂದ್ರೆ ಇಷ್ಟು ಚಲೋ ಹೆಣ್ಮಗಳು ಹುಡುಕ್ತಿದ್ದಿಲ್ಲ ಮಗ. ನೀ ಬಹಳ ಶಾಣೆ ಇದ್ದಿ, ನಿನಗೆ ಯಾವ್ದು ಬೇಕು ಅದನ್ನ ಮಾಡ್ಕೊಂಬಂದಿಯಪ್ಪ. ಮಗಳಿಗೆ ಕರ್ಲಕ್ಕಿ ಒಳಗ, ಏ ಮಗಳ ಬಾ, ನಿಮ್ಮಣ್ಣ ಮದುವೆ ಹಾಕೊಂಡು ಬಂದನಂತ ಹುಡುಗಿನ ಆರತಿ ಮಾಡಂದ್ಲಕ್ಕಿ. ತಾಯಿ ಬೈಲಿಲ್ಲ, ಸಿಟ್ಟಾಗಲಿಲ್ಲ, ಖುಷಿಯಿಂದ ಆರತಿ ಮಾಡಿದ್ಲು, ಒಳಗ್ ಕರ್ಕೊಂಡ್ರು. ಒಂದ ಮನಿ ಇತ್ತು, ಅಡಿಗೆನೂ ಅದ್ರಾಗ, ಮಲಗೋದು ಅದ್ರಾಗ, ಎಲ್ಲ ಅದ್ರಾಗ, ಒಂದ ರೂಮ. ಅದಕ್ಕೆ ಆಕಿ ಮಾಡ್ಕೊಂಬಂದಕ್ಕೆ ಕೇಳಿದ್ಲು, ಈಕೆ ಯಾರು ಅಂತ ಕೇಳಿದ್ಲು. ನಮ್ಮವ್ವ ಅಂದವ. ನೀ ಏನ್ ಹೇಳಿದಿ ಮತ್ತೆ? ನೀ ಪ್ರೀತಿ ಮಾಡಾಗ ಮಾಡಿಕೊಳ್ಳಾಗ ಏನಂದಿದ್ದಿ ನೀನು? ನಮ್ಮವ್ವ ಇಲ್ಲ, ನಮ್ಮವ್ವ ಸತ್ತಾಳ, ನನಗೆ ಯಾರು ಇಲ್ಲ, ನಾ ಒಬ್ಬನೇ ಅಂತ ಹೇಳಿದ್ದೆ. ಹೌದಿಲ್ಲ? ಹಂಗಿದ್ದಲ್ಲ ನಾನು ನಿನಗೆ ಒಪ್ಕೊಂಡಿನ. ಮತ್ತೆ ಇಷ್ಟು ಸುಳ್ಳು ಯಾಕೆ ಹೇಳಿದಿ? ಆಕೆ ಏನಂದ್ಲು, ನಿಮ್ಮವ್ವರೇ ಇರ್ಬೇಕು, ಇಲ್ಲ ನಾನಾರ ಇರ್ಬೇಕಿಲ್ಲಿ. ನೀ ಸುಳ್ಳು ಹೇಳಿದಿ, ನಿಮ್ಮವ್ವರ ಇರ್ಬೇಕಿಲ್ಲ ನಾ ಇರಬೇಕು. ಆತ ವಿಚಾರ ಮಾಡಿದ. ನಮ್ಮವ್ವನ ಕಳಿಸ್ತೀನಿ ತಗೊಂಡವ. ಹಡದ ತಾಯಿ ನಮ್ಮವ್ವನ ಕಳಿಸ್ತೀನಿ ಅಂದ. ಅವ್ವ ಹೊರಗೆ ಕೂತಿದ್ಲು ಕಟ್ಟಿಗೆ ಗಾಳಿಗೆ. ಗಂಡ ಹೆಂಡತಿ ಏನೋ ಮಾತಾಡ್ತಾವಂತ ಮಗಳು ಅವ್ವ ಹೊರಗೆ ಕೂತ್ಕೊಂಡಿದ್ರು. ಯವ್ವ ಅಂದವ, ಯಾಕಪ್ಪ ಮಗ ಹೊಟ್ಟೆಸ್ತದನ್? ಒಂದೆರಡು ಬಿಸಿ ರೊಟ್ಟಿ ಮಾಡಿಕೊಡ್ಲೆ. ನೀನ ಹೊಟ್ಟೆಸ್ತಿಲ್ಲ ಅಂತ ತಿಳ್ಕೊಂಡು ಕುತ್ಕೊಂಡಿನಿ ನಾನು. ನೀ ಹಸಿ ತಂದ್ರೆ ಹಂಗ ಒಂದೆರಡು ಕಟ್ಟಿಗೆಟ್ಟು ಒಲೆ ಹಚ್ಚಿದಕ್ಕಿನ
ಒಂದೆರಡು ಬಿಸಿ ರೊಟ್ಟಿ ಮಾಡಿಕೊಟ್ಟು ಉಣಿಸ್ತೀನಿಯಪ್ಪ, ಹೊಟ್ಟೆ ಹಸಿತನಂತ ತಾಯಿ ಅಂದ್ಲು. ಯವ್ವ ನನಗೆ ಹೊಟ್ಟೆ ಹಸ್ತಿಲ್ಲ, ಮತ್ತೆ ಏನು ಬೇಕು ಮಗ? ಮತ್ತು ಒಂದ ರೂಮ್ ಅದ, ನಾ ಮಾಡ್ಕೊಂಬಂದಿನಿ, ಸಂಸಾರ ಹೆಂಗ್ ಮಾಡೋದು? ಹಾಗಾಗಿ ನೀನು ನನ್ನ ತಂಗಿ ಮನಿ ಬಿಟ್ಟು ಹೊರಗೆ ಹೋರಿ ಅಂದ. ರಾತ್ರಿ ಆಗ್ಯದ, 8-9 ಗಂಟೆ ಆಗ್ಯದ. ಅದಕ್ಕ ತಾಯಿ ಅಂತಾಳ, ಯಪ್ಪ ಏನಂದಿನಿ? ಏನಿಲ್ವೇ, ಹಗಲಲ್ಲಿ ಹೇಳೋದಿರ್ತದನ ಅದನ್ನ ಒಂದ್ಸರಿ ಹೇಳಿ ತಿಳಿದಿಲ್ಲ ನಿನಗೆ? ಮದುವೆ ಆಗಿ ಬಂದೀನಿ, ಒಂದ ರೂಮ್ ಅದ, ಚಪ್ಪರದ ರೂಮ್, ಎಲ್ಲಿ ಸಂಸಾರ ಮಾಡ್ಬೇಕು? ನಾನು ಹೆಂಡತಿ ಕೂಡ ಎಲ್ಲಿರ್ಬೇಕು ನಾವಿಬ್ಬರು? ಯಪ್ಪ ಏನು ಮಾಡ್ಲಿ ಅಂತಂದ. ನಿನ್ನ ಮಗಳನ್ನ ನೀನು ಕರ್ಕೊಂಡು ಹೊರಗೆ ನಡ್ರಿ. ಯಪ್ಪ ತಿಳಿದನ್ನಕತ್ತೀಯೋ ತಿಳಿಲಾರ್ದನ್ನಕತ್ತೀಯೋ ಮಗ ಅಂತ ತಾಯಿ ಅಂದ್ಲು. ತಿಳಿದೋ ತಿಳಿಲಾರ್ದು ಏನ್ ಅನ್ನಕತ್ತೀನಿ ಈಗ? ನನಗೆ ನೀವು ಅಡ್ಡಿಯಾಗಿರೋ ಹೊರಗೆ ನಡಿಬೇಕಷ್ಟ. ತಾಯಿ ಇನ್ನೂ ಕಟ್ಟಿ ಮ್ಯಾಗ ಕೂತಾಳ. ಮಗ ಒಳಗ್ ಬಂದವನ ತಾಯಿದು ತಂಗಿದು ಬಟ್ಟಿ ಗಂಟೆಲ್ಲ ಕಟ್ಟಿ ರೋಡಿ ಹೋಗದು ಬಿಟ್ಟ. ಯಪ್ಪ ಮಗ ವಿಚಾರ ಮಾಡಂತ ತಾಯಿ ಅಂತಾಳ. ವಿಚಾರ ಮಾಡೋದ್ರೊಳಗೆ ಏನೂ ಇಲ್ಲ, ವಿಚಾರ ಮಾಡೋದ್ರೊಳಗೆ ಏನದ, ನಡಿ ಅಂತ ತಿಳ್ಕೊಂಡು ಬಟ್ಟಿ ಗಂಟನ್ನ ಬಗಲಿಗೆ ಹಾಕಿದ. ಯಪ್ಪ ನಾ ಎಲ್ಲ ಹೋಗ್ತೀನಿ, ನಾ ಹೊರಗೆ ಹೋಗ್ತೀನಿ ಮಗ, ಈ ಸದ್ದ ಹೋಗಂತಂದ್ರೆ ನಾನು ಮನೆ ಬಾಗಲದಿಂದ ಹೊರಗೆ ಹೋಗ್ತೀನಿ. ನಿನ್ನ ತಂಗಿ, ನಿನಗೆ ಬೆನ್ನಿಗೆ ಬಿದ್ದ ತಂಗಿ ಅದಾಳಲ್ಲ, ಆಕಿ ಹದಿಹರಿದ ವಯಸ್ಸಪ್ಪ, ಯಾರ ಕೆಟ್ಟ ದೃಷ್ಟಿ ಬೀಳ್ಲಿ ಮಾಡ್ಲಿ, ಇವತ್ತೊಂದು ದಿನ ರಾತ್ರಿ ಇಲ್ಲೇ ಮಲಗ್ತೀನೋ, ನೀ ನಾಳೆ ಇರು ಅಂದ್ರೂ ಇರುದಿಲ್ಲ, ನನ್ನ ಮಗಳು ಕರ್ಕೊಂಡು ನಾ ಹೋಗ್ತೀನಿಪ್ಪ, ಇವತ್ತೊಂದು ದಿನ ನನಗಿರಾಕ ಅವಕಾಶ ಮಾಡಿಕೊಡು ಮಗ ಅಂತ ತಾಯಿ ಕೇಳ್ಕೊಳಕತ್ತಾಳ. ಆಗೋದಿಲ್ಲ ನಡ್ರಿ ಹೊರಗಂತ ತಿಳ್ಕೊಂಡು ಬಟ್ಟಿ ಒಗದಿನಲ್ಲನು ನಡ್ರಿ ಅಂತಂದು ತಿಳ್ಕೊಂಡು ತಾಯಿನ ರಟ್ಟಿ ಹಿಡ್ಕೊಂಡು ಹಿಂಗ ಅಂಗಳಕ್ಕೆ ತಳಿದ. ತಾಯಿ ಹೋಗಿ ರಪ್ಪಂತ ಅಂಗಳದಾಗಿ ಬಿದ್ಲು. ಮಗಳು ಎಬಸಾಕ್ ಹೋದ್ಲು. ತಾಯಿ ಮತ್ತೆ ಎದ್ದು ಮಗನ ಹತ್ರ ಬಂದ್, ಯಪ್ಪ ನಿನ್ನ ತಂಗಿ ಮಖ ನೋಡು, ನಿನ್ನ ತಂಗಿಗೆ ವಯಸ್ಸು ತುಂಬ್ಯದ, ಹದಿಹರೆಯದ ವಯಸ್ಸು, ಯಾರಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ರಾತ್ರಿ ಎಲ್ಲಿ ಹೋಗಿ ಕರ್ಕೊಂಡು ಮಲ್ಕೊಳ್ಳಿಪ್ಪ, ಹಂಗ ಮಾಡಬೇಡ, ನಿನ್ನ ತಂಗಿ ಮೇಲೆ ಕರುಣೆ ಇಟ್ಕೊಂಡು ನೋಡಂತ ತಿಳ್ಕೊಂಡು ತಾಯಿ ಮಗನ ಕಾಲ ಮುಟ್ಟ್ಯಾಳ. ಯಪ್ಪ ನಿನ್ನ ತಂಗಿ ಮುಖ ನೋಡು ನನ್ನ ಮಗ, ನಿನ್ನ ತಂಗಿ ಮುಖ ನೋಡು, ವಯಸ್ಸು ತುಂಬ್ಯದ, ಈ ರಾತ್ರಿ ಒಳಗ ಆಕಿನ ಕರ್ಕೊಂಡು ಎಲ್ಲಿ ಹೋಗ್ಲಿಪ್ಪ? ಎಲ್ಲೋ ಗುಡಿ ಗುಂಡಾರಕ್ಕೆ ಹೋಗ್ತೀನಿ ಅಂತಂತಂದ್ರೆ ಬಟಾ ಬೈಲಿರ್ತದ. ಎಲ್ಲೇ ಬಸ್ ಸ್ಟ್ಯಾಂಡ್ದಾಗ ಹೋಗಿ ಇಬ್ರು ಮಲಗ್ತೀವಿ ಅಂತಂದ್ರ ಅನೇಕ ಜನರು ಇರ್ತಾರ, ಕುಡ್ದವ್ರು ಇರ್ತಾರ, ಮತ್ತೊಬ್ರು ಇರ್ತಾರ. ಇದೆಲ್ಲ ನಾಟಕ ಮಾಡಕ್ ಹೋಗ್ಬೇಡಿ, ನಡಿ ಸುಮ್ಮ. ಯಪ್ಪ ನಿನ್ನ ಮನಸ್ಸಷ್ಟು ತ್ರಾಸಾಗೈತಿ ಅಂತಂದ್ರ ಹೋಗ್ತೀನಿ, ನನ್ನ ಮಗಳು ಕರ್ಕೊಂಡು ಹೋಗ್ತೀನಂತ ತಿಳ್ಕೊಂಡು ತಾಯಿ ಮಗಳು ಕರ್ಕೊಂಡು ಹೊಂಟ್ಲು ಹೊರಗ. ದೂರ ಹೊಂಟ್ಲು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ನಿಂದಿರುವಂತ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡ್ ಒಳಗ ಆ ತಾಯಿ ಕುತ್ಕೊಂಡಾಳ. ಮಗಳ ನೀ ಮಲ್ಕೋ ತೊಡಿಮ್ಯಾಗ, ನೀ ತೊಡಿಮ್ಯಾಗ ಮಲ್ಕೋ, ಯಾರಾದ್ರೂ ನೋಡ್ತಾರ ತಿರುಗಾಡ್ತಾರ ಮಗಳ ಅಂತ ತಿಳ್ಕೊಂಡು ಆ ತಾಯಿ ಆ ತೊಡಿಮ್ಯಾಗ ಮಲಗಿಸ್ಕೊಂಡಿಲ್ಲ ಮಗಳಿಗೆ ಹಿಂಗೆ ಸೆರೆ ಹಚ್ಚುತ್ತಾಳ. ಮಗಳ ನೀನ್ ಯಾರು ನೋಡ್ಯಾರ ಯವ್ವ, ವಯಸ್ಸು ತುಂಬ್ಯದ, ಆದ್ರ ಇಂಥ ಪಾಪಿ ಹೊಟ್ಟೆಗೆ ಹುಟ್ಟಬಾರ್ದವ, ಹಣ್ಣು ಹೊರಗೆ ಹಾಕಿದ್ನಂತ ನೋವು ಆಕಿತ್ತನ ಮಗಳ ನಿನಗ ಅಂತ ತಿಳ್ಕೊಂಡು ತಾಯಿ ತನ್ನ ಸೆರಗು ಹೊದಿಸಿ ತೊಡಿ ಮೇಲೆ ಮಲಗಿಸ್ಕೊಂಡಿದ್ಲಲ್ಲ ತಾಯಿ, ಸೆರಗು ಹೊದಿಸಿ ಮಲಗಿಸಕತ್ತಾಳ. ಆ ಹುಡುಗಿಗೆ ಒಂದು 18 ವಯಸ್ಸಿತ್ತು. ಆ ಹುಡುಗಿದ ಎಂತ ದೊಡ್ಡ ಮನಸ್ಸಿತ್ತಂತಂದ್ರ, ಯವ್ವ ನೀ ನನಗ್ಯಾಕೆ ಹೊಚ್ಚುತ್ತಿದ್ದೀನಿ, ನಾನು ನಿನ್ ತೊಡಿ ಮ್ಯಾಗ ಮಕ್ಕೊಳ್ಳೋದಿಲ್ಲ, ನಿನಗ್ ವಯಸ್ಸಾಗ್ಯದ, ನೀನು ನನ್ನ ತೊಡಿ ಮ್ಯಾಗ ಮಕ್ಕೋ, ನಿನಗ ನಾ ಜಾಕಿ ಮಾಡ್ಬೇಕಂತ ತಿಳ್ಕೊಂಡು ಆ ತಾಯಿನ ತನ್ನ ತೊಡಿ ಮ್ಯಾಗ ಮಲಗಿಸ್ಕೊಂಡು ಆ ಮಗಳು ಹಿಂಗ ಹಚ್ಚಿದ್ಲಂತ ತಾಯಿಗೆ. ನೀ ಮಲಗು, ಇಷ್ಟು ದಿನ ನೀ ನನಗ ಜಾಕಿ ಮಾಡಕ್ಕಿದಿ, ಇನ್ನು ಮುಂದೆ ಹೊರಗೆ ಬಿದ್ದೀವಿ ನಾವು, ಯಾರೂ ಜಾಕಿ ಮಾಡೋರಿಲ್ಲ, ಹಾಗಾಗಿ ನಿನ್ನ ಯಾರು ಜಾಕಿ ಮಾಡ್ತಾರ? ನಾನ ಜಾಕಿ ಮಾಡ್ಬೇಕವ್ವ, ನೀ ಮಲಗ ನನ್ನ ತೊಡಿ ಮ್ಯಾಗ ಅಂತ ತಿಳ್ಕೊಂಡು
ಆ ಮಗಳು 18 ವಯಸ್ಸು ತುಂಬಿರ್ತಕ್ಕಂಥ ಮಗಳು ಆ ತಾಯಿಗೆ, ಅಣ್ಣ ಹಿಂಗ್ ಹೊರಗೆ ಹಾಕಿದ್ನ ಅಂತ ನೋವು ಆಕೈತೆ. ನೋವು ಅಣ್ಣ ಅವ ಹೊರಗೆ ಹಾಕ್ಲಿ, ಅವನ ಬುದ್ಧಿ ಕೆಟ್ಟದ ಅಂತ ತಿಳ್ಕೊಂಡು ಸುಮ್ಮನಾಗಿ ಬಿಡುನು. ಆದ್ರ ಮಗಳಂತದಿನಲ್ಲ, ನನಗ ಧೈರ್ಯ ಅದ, ನಿನಗ ಸರಿಯಾದ ಕಾಳಜಿ ಮಾಡ್ತೀನಿ, ನಿನ್ನ ಇಟ್ಕೋತೀನಿ, ನಿನಗೇನೋ ತೊಂದರೆ ಬರ್ಲಾರ್ದಂಗ ನಾ ಕಾಪಾಡ್ಕೋತೀನಿ ವಾ ಅಂತ ಮಗಳಂತಾಳೆ. ಅಷ್ಟನಟ್ಟಿಗೆ ಬೆಳಕ